ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಪಾದಗಳಿಗೆ ನಮಿಸುತ್ತಾ, ಮಾತೃ ಸ್ವರೂಪಿ ಅಮ್ಮನವರಿಗೆ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಸೊ ಒಂದೇ ಒಂದು ನಾನು ಕಲ್ತಿದ್ದು ಅಂದರೆ PSSM ಮೂಮೆಂಟಲ್ಲಿ ಪತ್ರಿ ಸರ್ ಜೊತೆಗಿದ್ದಾಗ ಪಾರ್ಟಿಸಿಪೇಟ್ ಮಾಡಬೇಕಷ್ಟೆ. ಇದೆಲ್ಲನೂ ಪತ್ರಿ ಸರ್ ಆಲ್ರೆಡಿ ರೆಡಿ ಮಾಡಿ ಹೋಗಿದ್ದಾರೆ. ಗೌರೀಶ್ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಅವ್ರ ಹಿಂದಕ್ಕೆ ನಾವಿದ್ದೀವಿ. ವಿ ಹ್ಯಾವ್ ಟು ಪಾರ್ಟಿಸಿಪೇಟ್ ಅಷ್ಟೇ. ಧ್ಯಾನದಲ್ಲಿ ಕೂಡ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ. ಸೊ ಅದಕ್ಕೆ ಓಶೋ ಅವರು ಕೂಡ ಅದಕ್ಕೆ ಏನಂತ ಹೇಳಿದ್ರು ಅಂದರೆ ಪಾರ್ಟಿಸಿಪೇಷನ್ ಮಿಸ್ಟಿಕ್. ಸೊ ನಾವು PSSM ಅಲ್ಲಿ ಪತ್ರಿ ಸರ್ ಹತ್ರ ಕಲ್ತಿದ್ದೇನಪ್ಪ ಅಂತಂದರೆ ನಾನು ಪಾರ್ಟಿಸಿಪೇಟ್ ಮಾಡೋದು. ಸರ್ ಎಲ್ಲೋದ್ರು 100%, 200%, ಇಲ್ಲ 1000% ಪಕ್ಕ ಪಾರ್ಟಿಸಿಪೇಷನ್. ಸೊ ಅದನ್ನೇ ನಾನು ಕಲ್ತಿರೋದು. ಸೊ ಸರ್ ಅವಾಗ ಹೇಳಿದರು ಸಕ್ಸಸ್ಫುಲ್ ಲಿವಿಂಗಿಗೆ 2 ಅಂತ. ಒಂದು ಅಪ್ರಾಪ್ತಸ್ಯ ಪ್ರಾಪ್ತಿ, ಹಿಂಗೆ ಕುತ್ಕೊಂಡಾಗ ಪ್ರಾಪ್ತಸ್ಯ ಪ್ರಾಪ್ತಿ. ಸೊ ಅಪ್ರಾಪ್ತಸ್ಯ ಪ್ರಾಪ್ತಿ ಅಂತಂದರೆ ಈಗ ಪಿರಮಿಡ್ ಕಟ್ತಾ ಇರೋದು ಅಪ್ರಾಪ್ತಸ್ಯ ಅಂದರೆ ಅದು ಹೊರಗಡೆ ನಾನು ಮಾಡಬೇಕು. ಈಗ ನಾನು ಬಿಸ್ನೆಸ್ ಮಾಡ್ತೀನಿ, ದಟ್ ಈಸ್ ಅಪ್ರಾಪ್ತಸ್ಯ ಪ್ರಾಪ್ತಿ. ಮಾಡಬೇಕು, ನಾನು ಅದನ್ನು ರೆಡಿ ಮಾಡಬೇಕು. ಈಗ ಪಿರಮಿಡ್ ರೆಡಿ ಮಾಡಬೇಕು. ಇನ್ನೊಂದು ಪ್ರಾಪ್ತಸ್ಯ ಪ್ರಾಪ್ತಿ ಅಂದರೆ ನನ್ನ ಒಳಗಡೆ ಆಲ್ರೆಡಿ ಐತೆ. ನನ್ನ ಒಳಗಡೆ ಏನೈತೆ? ಉಸಿರೈತೆ. ಸೊ ಎಲ್ಲರೂ ನನ್ನ ರಿಕ್ವೆಸ್ಟು, ಸಾಕಷ್ಟು ನಾನು ನೋಡ್ತಾ ಇದ್ದೀನಿ, ಏನೇನೋ ಮಾಡ್ತಾ ಇದ್ದಾರೆ, ಧ್ಯಾನದ ಹೆಸರಲ್ಲಿ ಏನೇನೋ ಬರ್ತಾ ಇದ್ದಾವೆ. ದಯಮಾಡಿ ಎಲ್ರಿಗೂ ರಿಕ್ವೆಸ್ಟ್ ಕೇಳ್ತಾ ಇದ್ದೀನಿ, ಪ್ರಾಪ್ತಸ್ಯ ಪ್ರಾಪ್ತಿ ಅಂದರೆ ನನ್ನ ಒಳಗಡೆ ಇರೋದನ್ನು ನಾನು ಮತ್ತೆ ಪ್ರಾಪ್ತಿ ಮಾಡ್ಕೋಬೇಕಂದ್ರೆ ಶ್ವಾಸದ ಕಡೆ ಗಮನ ಇಡಬೇಕು. ಬೇರೆ ಏನು ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂದರೆ ನಾವು ಮಾಡೋದಕ್ಕೇನು ಇಲ್ಲ, ಧ್ಯಾನ ಮಾಡೋ ಕ್ರಿಯೆ ಅಲ್ಲ, ಶ್ವಾಸದ ಕಡೆ ಗಮನ ಕೊಡೋದು ನಾವು ಮಾಡೋದು. ಅದು ಧ್ಯಾನ ತನ್ನಷ್ಟಕ್ಕೆ ತಾನೇ ಆಗಕ್ಕೆ ಶುರು ಆಗ್ತದೆ. ಅದಕ್ಕೆ ಸರ್ ಇದು ಪ್ರಾಪ್ತಸ್ಯ ಪ್ರಾಪ್ತಿ. ಅಪ್ರಾಪ್ತಸ್ಯನೂ ಇರಬೇಕು. ಕಣ್ಣು ತೆಗೆದ್ಮೇಲೆ ಆ ಕಡೆ ಹೋಗಲೇಬೇಕು. ನಾನು ಬೆಳಗ್ಗೆ ಎದ್ದು ನನ್ನ ಬಿಸ್ನೆಸ್ಸಿಗೆ ನಾನು ಮಾಡಲೇಬೇಕು. ನನ್ನ ಮನೆಯಲ್ಲಿ ನನ್ನ ವೈಫ್ ಅಡುಗೆ ಮಾಡಲೇಬೇಕು. ಅದನ್ನು ಮಾಡಲೇಬೇಕು, ಅದು ಮಾಡಲೇಬೇಕು. ಇಲ್ಲಾಂದ್ರೆ ಅದು ರೆಡಿ ಆಗಲ್ಲ. ಮನೇಲಿ ಇಡ್ಲಿ ರೆಡಿ ಆಗಲ್ಲ, ನಾನು ದುಡಿಲಿಲ್ಲ ಅಂದರೆ ನನಗೆ ರೊಕ್ಕ ಸಿಗಲ್ಲ, ಆಗಲ್ಲ. ಅದು ಅಪ್ರಾಪ್ತಸ್ಯ ಪ್ರಾಪ್ತಿ, ಅದು ಬೇಕೇ ಬೇಕು. ಇನ್ನೊಂದು ಪ್ರಾಪ್ತಸ್ಯ ಪ್ರಾಪ್ತಿ, ಇದು ಆಲ್ರೆಡಿ ನನ್ನಲ್ಲೈತೆ. ಮೆಡಿಟೇಷನ್ ನನ್ನ ಉಸಿರಲ್ಲೈತೆ. ಸೊ ಅದನ್ನು ನಾನು ಮತ್ತೆ ಪ್ರಾಪ್ತಿ ಮಾಡ್ಕೊತೀನಿ. ಅದನ್ನು ಮತ್ತೆ ನಾನು ವಾಪಸ್ ತೊಗೊಂಬರ್ಬೇಕು. ಸೊ ಅದನ್ನು ತೊಗೊಂಬರ್ಬೇಕು ಅಂದ್ರೇನು? ಪತ್ರಿ ಸರ್ ಅಂತ ಮಹಾನ್ ಚೇತನ ಏನು ಗೈಡ್ ಮಾಡಿದ್ರು, ಶ್ವಾಸದ ಕಡೆ ಗಮನ ಕೂತ್ಕೊಳ್ರಿ. ಸರ್ 3 ತಾಸು ಧ್ಯಾನ ಮಾಡಿಸಿದ್ರೆ 20 ನಿಮಿಷ ಮಾತಾಡ್ತಿದ್ರು. ನೀವೆಲ್ಲಾದರೆ ಸರ್ 1 ತಾಸು ನಿರ್ಗಳವಾಗಿ ಮಾತಾಡಿದ್ದು ಕೇಳಿದ್ದೀರಾ? ಯಾಕಂದರೆ ಮಾತಿನಲ್ಲಿ ಏನೂ ಇಲ್ಲ, ಇದ್ದಿದ್ದೆಲ್ಲ ಶ್ವಾಸದ ಕಡೆ ಗಮನ ಅನ್ನೋದಕ್ಕೋಸ್ಕರನೇ. ಎಲ್ಲಿ 1 ತಾಸು ಮಾತಾಡಿ ಕೇಳಿ? ನಾನಂತೂ ಕೇಳಿಲ್ಲ. ಶ್ವಾಸದ ಕಡೆ ಗಮನ ಬಿಟ್ಟು ಧ್ಯಾನಕ್ಕೆ ಹೋಗೋದು ಬೇರೆ ಹೇಳಿದ್ದು ಕೇಳಿಲ್ಲ. ಸೊ ಅವ್ರ ಮಾತಲ್ಲಿ ಯಾವಾಗಲೂ ಏನಿರ್ತಿತ್ತು, ಅವ್ರ ನಾಲಿಗೆಯಲ್ಲಿ ಏನಿರ್ತಾ ಇತ್ತು? ಅಸತೋಮ ಸದ್ಗಮಯನೇ, ಅಂದರೆ ಬರ್ರಿ ವಾಪಸ್ ಧ್ಯಾನಕ್ಕೆ. ಮೃತ್ಯೋರ್ಮ ಅಮೃತಂಗಮಯ, ಯಾವಾಗಲೂ ಶ್ವಾಸದ ಕಡೆ ಗಮನ ಇಟ್ಟಾಗ ನಾನು ಮೃತ್ಯೋರ್ಮ ನಾನು ಅಮೃತತ್ವದ ಕಡೆ ಹೋಗ್ತಿದ್ದೀನಿ ಅನ್ನೋದು ಪತ್ರಿ ಸರ್ ಬಾಯಲ್ಲಿ ನಾಲಿಗೆಯಲ್ಲಿ ಕುಣಿತಾ ಇತ್ತು. ಪ್ರತಿಯೊಂದು ಅದರಲ್ಲೇ ಅವ್ರು ತೋರಿಸಿದ್ರು ನಮಗೆ, ಯಾವ ರೀತಿ ಜೀವಿಸ್ಬೇಕು, ಯಾವ ರೀತಿ ನಾನು ಇರಬೇಕು, ನಾನು ಯಾವ ರೀತಿ ತೊಡಗಿಸ್ಕೋಬೇಕು, ಪ್ರತಿಯೊಬ್ಬರ ಜೊತೆ ನಾನು ಯಾವ ರೀತಿ ತೊಡಗಿಸ್ಕೋಬೇಕು. ಸೊ ಪ್ರಾಪ್ತಸ್ಯ ಪ್ರಾಪ್ತಿ ಏನೇನೋ ಮಾಡೋಕ್ಕೆ ಹೋಗ್ಬೇಡ್ರಿ. ಸಿಂಪಲ್ 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 ಸಿಂಪಲ್, ಎಲ್ಲಾದರೂ ಮಾಡ್ಬೋದು, ಎಲ್ಲಾದರೂ ಹೇಳ್ಕೊಡ್ಬೋದು. ಹೇಳ್ಕೊಡೋದಕ್ಕೂ ಸಿಂಪಲ್, ಮಾಡೋದಕ್ಕೂ ಸಿಂಪಲ್. ಇದಕ್ಕನ್ನ ಹೆಚ್ಚಿನ ದಿನ ಏನು ಬೇಕು? ಎದಕ್ಕೆ ಸುಮ್ಮನೆ ಏನೇನೋ ಮಾಡ್ಕೊಂತ ಹೋಗ್ತಿದ್ದೀರಾ ಅಂತ ನನಗೊಂದು ಕ್ವಶನ್ ಮಾರ್ಕ್ ಬರ್ತಾಯಿತ್ತು. ಬೇರೆ ಏನೂ ಮಾಡೋದು ಬೇಕಾಗಿಲ್ಲ. ಯಾವ ರೀತಿ ಸಂಕಲ್ಪ ಬೇಡ, ಆಹ್ವಾನಗಳು ಅಸ್ಸಲು ಬೇಡ. ಆಹ್ವಾನ ಆತ್ಮಪೂಜೆ ಉಪನಿಷತ್ತಲ್ಲಿ 2ನೇ ಶ್ಲೋಕ ಐತೆ. ಏನಂತ ಹೇಳ್ತದಂದರೆ, ಅಂದರೆ ನಾನು ಹೇಳಿದ್ದಲ್ಲ, ಅವಾಗಿನ ಋಷಿಮುನಿಗಳು ಏನ ಸರ್ವಕರ್ಮ ನಿರಾಕಾರಣಂ ಆಹ್ವಾನಂ, ಎಲ್ಲ ಕರ್ಮದ ಕಾರಣ ಹುಡುಕ್ಬೇಕಂದ್ರೆ ಅದು ಆಹ್ವಾನ ಅಂತೆ. ಸೊ ಎಲ್ಲ ಕರ್ಮದ ಕಾರಣ ಹುಡುಕ್ಬೇಕಂದ್ರೆ ಶ್ವಾಸದ ಜೊತೆಗಿದ್ರೇ ನಾನು ಒಳಗೆ ಹೋಗ್ತೀನಿ. ನನ್ನ ಕರ್ಮ ಏನಂಬುದು ನನಗೆ ಗೊತ್ತಾಗ್ತದೆ. ಯಾವಾಗ ನನ್ನ ಕರ್ಮ ಏನಂಬುದು ಗೊತ್ತಾಯ್ತಂದರೆ ನನ್ನ ಧರ್ಮ ಏನಂಬುದು ಕಾಣ್ತತೆ. ಸೊ ಆತ್ಮಪೂಜೆ ಉಪನಿಷತ್ತು ಹೇಳಿ ಸರ್ವಕರ್ಮ ನಿರಾಕಾರಣಂ ಆಹ್ವಾನಂ, ಅವಾಗ ಆಹ್ವಾನ. ಸೊ ಪತ್ರಿ ಸರ್ ನಮಗೆ ಹೇಳ್ಕೊಟ್ರೆ ಶ್ವಾಸದ ಕಡೆ ಗಮನ, ಆಹ್ವಾನ ಆಗುತ್ತೆ. ಮತ್ತೆ ನೀವು ಯಾಕೆ ಹೊಸ್ದಾಗಿ ಮಾಡ್ತೀರಾ? ಯಾಕೆ ಮಾಡ್ತಿದ್ದೀರಾ? ಪತ್ರಿ ಸರ್ ಹೇಳಿದ್ರು ಆ್ಯಸ್ ಎ ಪಿರಮಿಡ್ ಮಾಸ್ಟರ್ ಅಂತ ಪತ್ರಿ ಸರ್ ಹೇಳಿದ್ದಾರೆ, ಸಂಬೋಧನೆ ಮಾಡಿದ್ರಂದರೆ ನನ್ನ ಬಾಯಲ್ಲಿ ಶ್ವಾಸದ ಕಡೆ ಗಮನ ಬಿಟ್ಟು ಬೇರೆದು ಬರಬಾರ್ದು. ಇದು ನಾನು ನಿಮ್ಮಲ್ಲಿ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ.
ಆಹ್ವಾನ ಬೇಡ, ಸಂಕಲ್ಪ ಆಲ್ರೆಡಿ. ಈಗ ಈ ಪ್ರಕೃತಿ ನಮಗೆ ಒಂದು ದೊಡ್ಡ ಗೌರವ ಕೊಟ್ಟೈತೆ. ಇಟ್ ಹಸ್ ಗಿವನ್ ಎ ಗ್ರೇಟೆಸ್ಟ್ ರೆಸ್ಪೆಕ್ಟ್. ಹೆಂಗೆ ಹುಟ್ಟಕ್ಕೆ ಅವಕಾಶ ಮಾಡಿ, ಮತ್ತು ಬೇರೆಯವ್ರ ಗೌರವಗಳು ಎದಕ್ಕೆ ಬೇಕು ನಮಗೆ? ನನಗೆ ಈ ಪ್ರಕೃತಿ ಮಾತೆ ನನಗಿಲ್ಲಿ ಹುಟ್ಟೋದಕ್ಕೆ ಅವಕಾಶ ಮಾಡಿ ಒಂದು ದೊಡ್ಡ ಗೌರವ, ಹೈಯೆಸ್ಟ್ ರೆಸ್ಪೆಕ್ಟ್ ಕೊಟ್ಟತ್ತೆ. ಆಮೇಲೆ ಅದ್ರ ಜೊತೆಗೆ ಅರಿವು ಕೊಟ್ಟತ್ತೆ. ಸೊ ಎಲ್ರಿಗೂ ಒಂದು ಪ್ರಶ್ನೆ, ಶ್ವಾಸದ ಕಡೆ ಗಮನ ಕೊಡಬೇಕು ಅಂದಾಗ ಶ್ವಾಸ ನಾವು ಮಾಡ್ತಿದ್ದೀವಿ, ಅದು ಆಗ್ತೈತೆ. ಸೊ ನನ್ನ ಮಾಲೀಕತ್ವ ಇಲ್ಲ, ಶ್ವಾಸದ ಮೇಲೆ ಮಾಲೀಕತ್ವ ಇಲ್ಲ ಅಂದರೆ ಬೇರೆ ಯಾವುದ್ರ ಮೇಲೆ ಮಾಲೀಕತ್ವ ನೀವು ತೊಗೊತೀರಿ? ಏನು ಸಂಕಲ್ಪ ಮಾಡ್ತೀರಿ? ಯಾವುದ್ರ ಮೇಲೆ ಮಾಲೀಕತ್ವ ಐತೆ ನಿಮಗೆ? ಯಾವುದ್ರ ಮೇಲೆ? ಶ್ವಾಸದ ಮೇಲೆ. ಇವಾಗ ಒಳಗೋಗಿರೋ ಶ್ವಾಸ ಒಳಗೆ ಉಳಿಬೋದು, ಹೊರಗೆ ಬಂದಿರೋ ಶ್ವಾಸ ಹೊರಗೆ ನಿಂದಿರ್ಬೋದು. ಅದನ್ನು ಆಡಿಸ್ತಿರೋದು ಯಾರು ಗೊತ್ತಿಲ್ಲ. ಅದು ಗೊತ್ತಾಗೋದಕ್ಕೆ ಮತ್ತು ಶ್ವಾಸದ ಜೊತೆ ಗಮನದಲ್ಲಿ ಇಟ್ಕೋಬೇಕು. ಅದೇ ಗೊತ್ತಾಗಲಿ ಅಂತ ಪತ್ರಿಸರ್ ಅಂದರೆ ಹಿಂದುಗಡೆ ಮಹತ್ತರವಾದ ಪ್ರಕೃತಿ ರಹಸ್ಯ ಅಡಗೈತೆ, ಅದನ್ನು ನಾವು ನೋಡಬೇಕು. ಪತ್ರಿಸರ್ ಅದಕ್ಕೆ ಶ್ವಾಸದ ಕಡೆ ಗಮನ. ಬಿ ವಿತ್ ಯುವರ್ ಬ್ರತ್. ಅನುಸಂಧಾನ ಅಂತ ಜೊತೆಗಿರೋದಿಲ್ಲ. ಹೌ ಯು ರಿಲೇಟ್ ವಿತ್ ಯುವರ್ ಬ್ರೆತ್. ನನ್ನ ತಲೆಯಿಂದ ಮಾತ್ರ ಶ್ವಾಸದ ಕಡೆ ಗಮನ ಕೊಟ್ಟರೆ ಐ ಆಮ್ ಜಸ್ಟ್ 20%. ಬ್ರಿಂಗ್ ಇನ್ ಯುವರ್ ಹಾರ್ಟ್. ನನ್ನ ಹೃದಯನ ತೊಗೊಂಬರ್ರಿ, ಶ್ವಾಸದ ಕಡೆ ಅನುಸಂಧಾನ ಮಾಡಿರಿ. ಹೌ ಯು ರಿಲೇಟ್, ಬಿಕಮ್ ಮೋರ್ ಫ್ರೆಂಡ್ಲಿ ವಿತ್ ಬ್ರೆತ್. ಅದಕ್ಕೆ ಉಸಿರಾಟ ಅಂತ ಹೇಳಿದ್ವಿ. ಹಿಂದುಗಡೆ ಆಟ ಅಂತ ಯಾಕೆ ಸೇರಿಸಿದ್ರು ಹೇಳ್ರಿ? ಉಸಿರಾಟ, ಇಟ್ಸ್ ಅ ಗೇಮ್. ನಾನು ಮಾಡ್ತಾ ಇರೋದಲ್ಲ, ಆಟದಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ಬೋದು. ನಾನು ಆಟ ಆಡೋಕ್ಕೆ ಬೇಕು ಅಂದರೆ ನಾನು ಫಸ್ಟ್ ಪಾರ್ಟಿಸಿಪೇಟ್ ಮಾಡಬೇಕು. ಸೊ ಉಸಿರಾಟ ನಾವು ತಿಳ್ಕೋಬೇಕು ಅಂದರೆ ನಾನು ಫಸ್ಟ್ ಉಸಿರಾಟದಲ್ಲಿ ನಾನು ಭಾಗವಹಿಸಬೇಕು. ಉಸಿರಾಟ ನೋಡೋಕ್ಕೆ ಶುರು ಮಾಡಬೇಕಾದ್ರೆ ಆಲೋಚನೆಗಳು ಬರ್ತವೆ. ನಾನು ಹೇಳ್ತೀನಿ, ಆಲೋಚನೆಗಳು ಬಂದವಂದರೆ 100% ನಿಮಗೆ ಸಾಧನೆ ಶುರುವಾಗತ್ತೆ ಅಂತ ಅರ್ಥ. ಯಾಕಂದರೆ ನಾನು ಭೇದಿಸ್ತಾ ಇದ್ದೀನಿ ಒಂದು ಸಿಸ್ಟಮ್, ಅಂದರೆ ನನ್ನ ಒಂದು ಅಭ್ಯಾಸನ ನಾನು ಏನು ಮಾಡ್ತಾ ಇದ್ದೀನಿ, ಅದನ್ನು ಭೇದಿಸ್ತಾ ಇದ್ದೀನಿ. ಹೆಂಗೆ? ಶ್ವಾಸದ ಕಡೆ ಗಮನ ಇಟ್ಟು. ಇದು ಎದಕ್ಕೆ ನಾನು ಹೇಳ್ತೀನಿ ಅಂದರೆ, ಪತ್ರಿಸರ್ ನಾನು ಯಾವಾಗಲೂ ಏನು ಕ್ವಶನ್ ಕೇಳಿದ್ರೆ ಒಂದು ಬುಕ್ ಕೊಡೋರು ನನಗೆ, ಇದು ಓದು ಅಂತೇಳಿ. ನಾನು BCom ಸ್ಟೂಡೆಂಟು. ಪತ್ರಿಸರ್ ಕೊಡ್ತಿದ್ದು ಎಲ್ಲ ಸೈನ್ಸ್ ಬುಕ್ಕು. ಫಸ್ಟು ಕೊಟ್ಟಿದ್ದೆ ಹ್ಯಾಂಡ್ಸ್ ಆಫ್ ಲೈಟ್ ಎಮರ್ಜಿಂಗ್ ಆ್ಯನ್ ಬರ್ಬರ ಬ್ರೆನನ್ದು. ಆ ಬುಕ್ಗಳು ನೋಡಿ ಶಾಕ್ ಆಗಿದ್ದೆ ನಾನು. ಅದ್ರ ಸಲುವಾಗಿ 3 ಸರಿ ಪತ್ರಿಸರ್ ಬಂದರು. ಹೆಂಗಿರ್ಬೇಕು ಹಂಗೆ ದೂರ ಇದ್ದೆ. ಯಾಕಂದರೆ ಏನು ಕೇಳ್ತಾರೆ ನಾನು ಓದಿಲ್ಲ, ನನಗೆ ಅರ್ಥ ಆಗಿಲ್ಲ. ಆದರೂ ಸರ್ ಏನು ಹೇಳೋರು, ಒಂದು ಸಲ ಹೋಗಿ ಕೇಳಿದೆ, ಕ್ಲಿಯರ್ ಕೇಳಿ, ಸರ್ నాకు అర్థం కావడం లేదు, ఏం చేయాలి, ఊరికే చదువు నాయన ಅಂತ ಹೇಳಿದ್ರು. ಅಲ್ಲಿಂದ ಶುರುವಾಯಿತು ಪ್ರತಿಯೊಂದು. ಸಿಂಪಲ್ 2, ಅಪ್ರಾಪ್ತಸ್ಯ ಪ್ರಾಪ್ತಿ. ಏನೋ ಮಾಡಲೇಬೇಕು, ಪ್ರಾಪ್ತಸ್ಯ ಪ್ರಾಪ್ತಿ. ಇದ್ದುದನ್ನು ತೊಗೋಬೇಕು. ಇದ್ದುದನ್ನು ತೊಗೊಳೋದಕ್ಕೆ ಮತ್ತೆ ಯಾಕೆ ಸಂಕಲ್ಪ ಬೇಕು? ಆಲ್ರೆಡಿ ಎಲ್ಲ ಸಂಕಲ್ಪ ಭರಿತ, ಆಹ್ವಾನ ರಚಿತ ಇದ್ದಾಗ ಮತ್ತೆ ನಾವು ಯಾಕೆ ಮಾಡಬೇಕು? ನೀವು ಯಾಕೆ ಲಿಮಿಟೆಡ್ ಆಗಿ ತೊಗೊತಾ ಇದ್ದೀರಾ? ನನಗೊಂದು ತೊಂದರೆ ಆಯಿತು. ಈಗ ಎಷ್ಟೊಂದು ಜನ ಧ್ಯಾನಕ್ಕೆ ಬರೋದು ಮನಸ್ಸಿನ ಒತ್ತಡ, ಆರೋಗ್ಯ ತೊಂದರೆ, ಇದೆಲ್ಲದಿಂದನೇ ಬರ್ತಾರೆ. ಸೊ ಅದು ಧ್ಯಾನಕ್ಕೆ ಇಟ್ಸ್ ಲೈಕ್ ಅ ಪೀನಟ್, ಅಂದರೆ ಒಂದು ಶೇಂಗಾ ಬೀಜದ ಥರ ಧ್ಯಾನಸ್ಥರಾದಾಗ ಅದೆಲ್ಲ ಹೊರಟೋಗ್ತದೆ. ಅಷ್ಟಕ್ಕೆ ಬಿಡಬೇಡ್ರಿ. ಫಸ್ಟ್ ಒಂದು ಕ್ವಶನ್ ಮಾರ್ಕ್ ತೊಗೊಳ್ರಿ, ಒಂದು ಅನ್ವೇಷಣೆ ಸ್ಟಾರ್ಟ್ ಮಾಡಿರಿ. ಎದಕ್ಕೆ ನಾನು ಶ್ವಾಸದ ಕಡೆ ಗಮನ ಕೊಟ್ಟಾಗ ಎದಕ್ಕೆ ಅದೆಲ್ಲ ನಿವಾರಣೆ ಆಗ್ತಾ ಬಂತು? ಬುಕ್ಗಳು ಓದೋದು ಬೇಡ. ನಾನು ಬುಕ್ಗಳು ಎಷ್ಟೊಂದು ಓದಿನ ಅದು ಪಕ್ಕಕ್ಕಿಟ್ರಿ. ಎದಕ್ಕಾಯಿತು? ನೀವು ಸ್ವಂತ ಅನ್ವೇಷಣೆ ಮಾಡಿರಿ. ನಾನು ಶ್ವಾಸದ ಕಡೆ ಗಮನ ಕೊಟ್ಟಾಗ ಎದಕ್ಕೆ ನನಗೆ ರೋಗ ರುಜಿನತೆಗಳು ಕಡಿಮೆ ಆದವು, ನನ್ನ ಮನಸ್ಸಿನ ಒತ್ತಡ ಎದಕ್ಕೆ ಕಡಿಮೆ ಆಯಿತು, ಏನು ಕಾರಣ? ಸೊ ನೀವು ಆ ಪ್ರಶ್ನೆ ಏನು ಮಾಡ್ತತೆ, ಅದು ನಿಮ್ಮನ್ನು ಸೆಳೀತದೆ. ಎಲ್ಲಿ? ಆಳತೆಯಲ್ಲಿ. ಯಾವಾಗ ಆಳತೆಯಲ್ಲಿ ಸೆಳೆದಾಗ ನೆಕ್ಸ್ಟ್ ಏನು ಬರ್ತದೆ? ನನ್ನಲ್ಲಿ ಅರಳುವಿಕೆ. ಯಾವುದ್ರ ಅರಳುವಿಕೆ? ನನ್ನ ಅನುಭವ, ನನ್ನ ಅನುಭೂತಿ ಅರಳಕ್ಕೆ ಶುರು ಆಗ್ತದೆ. ಯಾವಾಗ ಅನುಭೂತಿ ಅರಳುತ್ತದೆ ಆವಾಗ ನಾನು ಪೂರ್ತಿಯಾಗಿ ಐ ಹ್ಯಾವ್ ಪಾರ್ಟಿಸಿಪೇಟೆಡ್. ಅವಾಗ ನಾನು ಇನ್ನೊಬ್ರಿಗೆ ಹೇಳ್ಬೇಕಾದ್ರೆ ಏನಂತೇಳಿ, ಐ ವಿಲ್ ಬಿ ವೆರಿ ಪ್ರಾಂಪ್ಟಿಂಗ್. ನಾನು ಖಂಡಿತವಾಗಿ ಆಗ್ತತೆ ಅಂತ ಹೇಳ್ತೀನಿ. ಇಲ್ಲಾಂದರೆ ಆ ಬುಕ್ಕ ಈ ಬುಕ್ಕ ಎಲ್ಲ ರೆಫರ್ ಮಾಡಬೇಕು. ಸೊ ಅದಕ್ಕೋಸ್ಕರ ಪ್ರಾಪ್ತಸ್ಯ ಪ್ರಾಪ್ತಿ. ಸೊ ಈ ಪಿರಮಿಡ್ ಕನ್ಸ್ಟ್ರಕ್ಷನ್ ಅಪ್ರಾಪ್ತಸ್ಯ ಪ್ರಾಪ್ತಿ. ಸರ್ ಅದು ಕೂಡ ಕೊಟ್ಟಿದ್ದಾರೆ. ನಾವು ಮಾಡಬೇಕು. ಸರ್ ನಾವು ಸುಮ್ಮನೆ ಮನೇಲಿ ನಾವು ಶ್ವಾಸದ ಕಡೆ ಗಮನ, ಸರ್ ಶ್ವಾಸದ ಕಡೆ ಗಮನ ಕೊಟ್ಟು ಮನೆ ಕೂತ್ಕೊಂಡಿದ್ರೆ ಇವತ್ತು ಇಷ್ಟು ದೊಡ್ಡ ಪರಿವಾರ, ಇಡೀ ವಿಶ್ವ ಸೇರಿಸಿರೋ ಪರಿವಾರ ರೆಡಿ ಆಗ್ತಿತ್ತ? ಇಲ್ಲ, ಹೊರಗೆ ಬರಲೇಬೇಕು. ಅಪ್ರಾಪ್ತಸ್ಯ ಪ್ರಾಪ್ತಿ. ನಾನು ರೆಡಿ ಮಾಡಬೇಕು, ಐ ಹ್ಯಾವ್ ಟು. ಆದರೆ ಪ್ರಾಪ್ತಸ್ಯ ಪ್ರಾಪ್ತಿ ಮರಿಬೇಡ್ರಿ. ನನ್ನ ಒಳಗಡೆ ಏನಿತ್ತು ಅದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ. ನಾನು ಆಲ್ರೆಡಿ ಅದನ್ನು ಪಡ್ಕೊಂಡಿನಿ, ಅದ್ರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ. ಉಸಿರು ಆಲ್ರೆಡಿ ಐತೆ. ಈಗ ನಾನೇನು ಮಾಡಬೇಕು? ಹ್ಯಾವ್ ಟು ಪಾರ್ಟಿಸಿಪೇಟ್. ಪತ್ರಿಸರ್ ಎಲ್ಲ ರೆಡಿ ಮಾಡೋಗ್ಬಿಟ್ಟಿದ್ದಾರೆ. ನಾವೇನು ಮಾಡಬೇಕು? ಕಲಿಸ್ಕೊಂಡು ಊಟ ಮಾಡಬೇಕು. ನಾವು ಕಲಿಸ್ಕೊಳ್ಳೋಕೆ ಕೂಡ ಹುಚ್ಚುಚ್ಚದಾಗ ಕಲಿಸ್ಕೊಳಕ್ಕೆ ಹೋಗ್ತೀವಿ ಅಂತಂದರೆ ಊಟ ಇಲ್ಲಿಂದ ಶುರು ಆಗ್ತದೆ.
ಪತ್ರಿ ಸರ್ ಎಲ್ಲರನ್ನ ಏನಂತ ಫ್ರೆಂಡ್, ಬಿ ಎ ಮಾಸ್ಟರ್, ಎಲ್ರೂ ಮಾಸ್ಟರ್ ಅಂತ ಸಂಬೋಧಿಸ್ತಾ ಇದ್ರು. ಈಗ ಪತ್ರಿ ಸರ್ ಮೈ ಡಿಯರ್ ಮಾಸ್ಟರ್ಸ್ ಅಂತ ಹೇಳ್ತಾರೆ ಅಂದ್ಕೊಳ್ಳೆ, ನಾನು ಮೈ ಡಿಯರ್ ಮಾಸ್ಟರ್ ಅಂತ ಹೇಳಲ್ಲ, ಯಾಕಂದ್ರೆ ನಾನು ಆ ಲೆವೆಲಿಗೆ ಹೋಗಿಲ್ಲ. ಐ ಕಾಂಟ್ ಸೇ ಮೈ ಡಿಯರ್ ಮಾಸ್ಟರ್. ಪತ್ರಿ ಸರ್ಗೆ ಅದು ಅರ್ಹತೆ ಐತೆ, ಯಾಕಂದ್ರೆ ಅವ್ರು ತಮ್ಮನ್ನ ತಾವು ನೋಡ್ಕೊಂಡಾರೆ, ಇನ್ನೊಬ್ರಿಗೂ ಅದನ್ನೇ ನೋಡ್ರಿ ಅಂತ ಪದೇ 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 ಹೇಳ್ತಾರೆ. ಬಟ್ ನಾನು ಮೈ ಡಿಯರ್ ಮಾಸ್ಟರ್, ಮೈ ಡಿಯರ್ ಗಾಡ್ಸ್ ಅಂತ ನಾನು ಹೇಳಲ್ಲ, ಯಾವತ್ತೂ ನಾನು ಹೇಳಲ್ಲ. ಯಾಕಂದರೆ ನಾನು ಇನ್ನೂ ಹಾದಿನಾಗಿದ್ದೀನಿ. ಐ ಆಮ್ ಆನ್ ದ ವೇ. ಅಹಂ ಬ್ರಹ್ಮಾಸ್ಮಿ ನನಗೆ ಟಾರ್ಗೆಟು. ಪತ್ರಿ ಸರ್ ಅಲ್ಲಿಂದ ಪತ್ರಿ ಸರ್ ಅಹಂ ಬ್ರಹ್ಮಾಸ್ಮಿ ಟಾರ್ಗೆಟಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಎಲ್ರಿಗೂ ಕರೀತಿದ್ದಾರೆ, ಬರ್ರಿ 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 ಅಂತ. ನಾವೆಲ್ಲ ಹೋಗ್ಬೇಕು. ಸರ್ ಅಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಫಾರ್ ಮಿ ಅಹಂ ಬ್ರಹ್ಮಾಸ್ಮಿ ಇಸ್ ಟಾರ್ಗೆಟ್. ನಾನು ಮಾಡಬೇಕು. ಐ ಹ್ಯಾವ್ ಟು ಟ್ರೆಡ್ ದ ಪಾತ್, ಐ ಹ್ಯಾವ್ ಟು ಗೋ. ತತ್ವಮಸಿ ಅದೆಲ್ರಿಗೂ ಗೊತ್ತು. ಆದರೆ ಅದ್ರ ನೆಕ್ಸ್ಟ್ ಸೆಂಟೆನ್ಸ್ ಏನೈತೆ, ತ್ವಂ ತದಸಿ, ಯು ಆರ್ ದಟ್ ಯು ಆರ್. ಅದಾದಮೇಲೆ ಅಹಂ ಬ್ರಹ್ಮಾಸ್ಮಿ ಬರ್ತದೆ. ಸೊ ಫಸ್ಟ್ ನಾನು ತತ್ವಮಸಿನಾಗಿದ್ದೀನಿ, ಈಗ ತ್ವಂ ತದಸಿನಾಗ ಎಲ್ಲರಿಗೂ ಹೇಳ್ಕೊಡ್ತಾ ಹೋಗ್ತಿದ್ದೀವಿ. ನೆಕ್ಸ್ಟ್ ಐ ಹ್ಯಾವ್ ಟು ರೀಚ್ ದ ಟಾರ್ಗೆಟ್. ಸೊ ಅಲ್ಲಿ ಟಾರ್ಗೆಟ್ ರೀಚ್ ಆಗಿದ್ದಾರೆ, ಇಲ್ಲಿ ಟಾರ್ಗೆಟ್ ರೀಚ್ ಆಗಿರೋರು ಇದ್ದಾರೆ, ಮಧ್ಯದಲ್ಲಿ ನಾವಿದ್ದೀವಿ. ಅವ್ರು ಕೈ ಇಟ್ಕೊಂಡು ಮೇಲ್ಗಡೆ ಎಳಿತಾ ಇದ್ದಾರೆ, ನಾವು ಅದು ಇದು ಅನ್ಕಂತ ಜಾರ್ತಿದ್ದೀವಿ, ಮತ್ತೆ ಕೆಳಗಡೆ ಜಾರ್ತಿದ್ದೀವಿ. ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ ಅಂತ. ಅವರು ಕೈ ಇಟ್ಕೊಂಡು ಮೇಲ್ಗಡೆ ಎಳಿತಾ ಇದ್ದಾರೆ, ಬರ್ರಿ 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 ಸರ್ ಬರ್ರಿ ಅಂತ ಹೇಳ್ತಿದ್ದಾರೆ. ನಾನು ಇಲ್ಲಿದ್ದೀನಿ, ಬಾ ಮೇಲ್ ಬಾ ಅಂತಿದ್ದಾರೆ. ನಾವು ಏನೇನೋ ಮಾಡ್ಕೊಂತ ಏನೇನೋ ಸಾಧನೆ ಸರಿ ಮಾಡ್ಲಾರ್ದಂಗೆ ಸ್ವಲ್ಪ ಬೇಕಾಗಿರೋದು ಮೇಯ್ನು ತಿತೀಕ್ಷ ಅಂದರೆ ವೆಯ್ಟ್ ಮಾಡಿರಿ, ಪೇಷನ್ಸ್ ಇಟ್ಕೊಳ್ರಿ. ಯಾಕಂದರೆ ಒಂದು ಉನ್ನತವಾದದ್ದು ನಾವು ಕೈಯಲ್ಲಿ ತೊಗೊಂಡಾಗ ನಮಗೆ ಬೇಕಾಗಿರೋದು ಪೇಷನ್ಸ್. ಅದನ್ನೆಲ್ಲರೂ ಅಳವಡಿಸ್ಕೊಳ್ರಿ. ಸ್ವಲ್ಪ ಕಾಯಿರಿ, ಆಶಾಭಾವ ಇರಲಿ, ಕಾಯಿರಿ, ಬರ್ತತೆ. ಯಾಕಂದರೆ ಸರಿಗಾಗೈತೆ, ಅದಕ್ಕನ್ನ ಮುಂಚೆ ಬುದ್ಧ ಭಗವಾನ್ರಿಗಾಗೈತೆ, ಅದಕ್ಕನ್ನ ಮುಂಚೆ ಮಹಾದೇವ ಈಶ್ವರನಿಗೆ 112 ಭೈರವಿಜ್ಞಾನ ತಂತ್ರದಲ್ಲಿ 112 ಪಾರ್ವತಿ ದೇವಿಗೆ ಧ್ಯಾನದ ಅಂದರೆ ಒಂದೊಂದು ಪ್ರಶ್ನೆ ಆಗಿದಾಗ ಒಂದೊಂದು ಅವಲೋಕನೆಯಿಂದ ತೋರಿಸಿದ್ರು ಭಗವಂತ ಮಹಾಶಿವ. ಫಸ್ಟು 9 ಅದರಲ್ಲಿ ಉಸಿರಿನ ಆಧಾರಿತದ ಮೇಲೆ ಇದ್ದಾವೆ. ಸೊ ಅವರು ತಿಳಿಸಿದ್ದಾರೆ, ಎಲ್ಲರೂ ತಿಳಿಸಿದ್ದಾರೆ. ಓಶೋ ಅವರು ಔಟ್ ಆಫ್ ಆಲ್ 112 ways ಐ ಸಜೆಸ್ಟ್ ಬ್ರೀತಿಂಗ್ ಅವೇರ್ನೆಸ್ ಈಸ್ ದ ಬೆಸ್ಟ್. ಬುದ್ಧ ಭಗವಾನರು ತಮ್ಮಷ್ಟು ತಾವೇ ಅದನ್ನು ಕಂಡ್ಕೊಂಡ್ರು. ಪತ್ರಿ ಸರ್ ಮನೆ ಮಾತು ಮಾಡಿದರು. ಎಲ್ಲರ ಮನೆಯಲ್ಲಿ ಇವತ್ತು ಶ್ವಾಸದ ಕಡೆ ಗಮನ. ಎಲ್ಲಾದರೂ ಸಾರ್ದು ಒಂದೇ ಒಂದು ಶ್ವಾಸ ಅನುಸಂಧಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ. ಸೊ ಇವೆಲ್ಲ ನಾವು ಸರಿಗೆ ಮಾಡಿದ್ರೆ ಪಿರಮಿಡ್ ಜಗತ್, ಸಸ್ಯಾಹಾರ ಜಗತ್ ಇವೆಲ್ಲ ಪರಿಣಾಮ ಸ್ಟಾರ್ಟ್ ಆಗ್ತವೆ. ನಾನು ಮಾಡೋದು ಬೇಕಾಗಿಲ್ಲ. ಅಪ್ರಾಪ್ತಸ್ಯ ಪ್ರಾಪ್ತಿ ಶುರುವಾಗ್ತದೆ. ನಾನಿಲ್ಲಿ ಸರಿಗಿದ್ರೆ ಶುರು ಆಗ್ತದೆ. ಸೊ ಎಲ್ರಿಗೂ ನಾನು ಜಾಸ್ತಿ ಸಮಯ ತಗೊಳಲ್ಲ. ಎಲ್ರಿಗೂ ನಾನು ಒಂದೇ ಒಂದು ಕೈ ಮುಗಿದು ಕೇಳ್ಕೊತ ಇದ್ದೀನಿ, ಪ್ರಾಪ್ತಸ್ಯ ಪ್ರಾಪ್ತಿ. ಬುದ್ಧ ಭಗವಾನರು ಎರಡು ಹೇಳಿದ್ರು, ಚರವೇತಿ ಅಂದರೆ ನಡೀತಾ ಇರು. ಸೊ ನಾವು ಭಾಗವಹಿಸಿ ಎಲ್ಲರೂ ನಡೀತಾ ಇರೋಣ. ಚರವೇತಿ, ನೋ ಸ್ಟಾಪ್. ಇವಾಗ ಸರ್ ಶರೀರವಾಗಿ ಇಲ್ಲ ಅಂದ್ರೂ ಈಗ ಎಷ್ಟು ಜೋರಾಗಿ ನಡೀತಾ ಇತ್ತು PSS. ಅದನ್ನ ಮೇಡಮ್ ಕಣ್ಣಿನ ಮುಖಾಂತರ ಸರ್ ನೋಡ್ತಾ ಇದ್ದಾರೆ. ಸೊ ಎಲ್ರಿಗೂ ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.